ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಸವಿತಾ ನಿಸ್ಸು ಯೂಟ್ಯೂಬ್ ಚಾನಲ್. ನಾನಿವತ್ತಿನ ದಿವಸ ಶುಕ್ರವಾರ ವಸಂತ ಪಂಚಮಿ ಅಂತ ಹೇಳ್ಬಿಟ್ಟು ಶ್ರೀ ಶಾರದೆಯು ಅಂದರೆ ಸರಸ್ವತಿಯು ಹುಟ್ಟಿದ ದಿನ, ಅವರ ಜನ್ಮದಿನ ಆಗಿರೋದ್ರಿಂದ, ಅದರಲ್ಲೂ ಶುಕ್ರವಾರ ಬಂದಿರೋದ್ರಿಂದನ ಇಬ್ಬರೂ ಕೂಡ ಒಳ್ಳೆ ಫಲಗಳನ್ನು ನಮಗೆ ಕೊಡ್ತಾರೆ ಅಂತಲೂ ಕೂಡ ಹೇಳಿ ಇವತ್ತು ವಸಂತ ಪಂಚಮಿ ಅಂತ ಹೇಳಿ ಒಳ್ಳೆ ದಿನ ಇರೋದ್ರಿಂದನ ಎಲ್ಲರೂ ಕೂಡ ಸರಸ್ವತಿ ಮತ್ತು ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಮನೆಯಲ್ಲಿ ಚಿಕ್ಕ ಮಕ್ಕಳು ಯಾರಾದರೂ ಹೊಸದಾಗಿ ಅಕ್ಷರಾಭ್ಯಾಸ ಮಾಡೋರಿದ್ದರೆ ಇವತ್ತಿನ ದಿನ 5:37ರಿಂದ 7 ಗಂಟೆವರೆಗೂ ಅಥವಾ 6:15ವರೆಗೂ ಪೂಜೆ ತುಂಬ ಸಮಯ ಚೆನ್ನಾಗಿದೆ. ಪೂಜೆ ಸಮಯ ಆ ಟೈಮಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಮಗಾಗಲ್ಲ, ಲೇಟಾಗಿ ಮಾಡ್ಕೊತೀವಿ ಅನ್ನೋರು 8:30ರಿಂದ 11:05 ತನಕ ಒಳ್ಳೆ ಮುಹೂರ್ತ ಇದೆ ಪೂಜೆಗೆ. ಕೂರಿಸಿ ಮಕ್ಕಳ ಹತ್ರ ಒಂದು ಸ್ವಲ್ಪ ಅಕ್ಷರಾಭ್ಯಾಸವನ್ನು ಮಾಡಿಸಿ, ತುಂಬಾ ಒಳ್ಳೆಯದು. ತಾಯಿಗೆ ಒಂದು ಸ್ತೋತ್ರ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದನೇ ತುಂಬ ಒಳ್ಳೆಯದು ಕೂಡ ಅಂತ ಹೇಳ್ಬೋದು. ಇದು 20 ವರ್ಷಗಳ ನಂತರ ಬಂದಂತಹ ಬಹಳ ಮುಖ್ಯವಾದ ಒಂದು ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ಶುಕ್ರವಾರ ಬಂದಿರೋದ್ರಿಂದನ ಸರಸ್ವತಿ ಮತ್ತು ಲಕ್ಷ್ಮೀ ದೇವಿ ಇಬ್ಬರು ಒಡಗೂಡಿ ಒಳ್ಳೆ ಫಲಗಳನ್ನು ದಯಪಾಲಿಸ್ತಾರೆ ಅಂತ ಹೇಳ್ಬಿಟ್ಟು, ನಾನು ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಕ್ಷೇತ್ರ ಪಾಲಕಿಯಾದಂತಹ ಕಣಿವೆ ಮಾರಮ್ಮ ದೇವಸ್ಥಾನ, ನಮ್ಮ ಲೇಔಟಿನ ಪಕ್ಕದಲ್ಲಿರುವ ಒಂದು ದೇವಾಲಯ ಇದು. ಕಣಿವೆ ಮಾರಮ್ಮ ಅಂತ ಕೂಡ ಕರಿತೀವಿ ನಾವು. ನಮ್ಮನ್ನು ಯಾವಾಗಲೂ ಸಂರಕ್ಷಿಸ್ತಿರ್ತಾಳೆ, ಹೋಗುವಾಗ ಬರುವಾಗ ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಿರ್ತಾಳೆ. ಹಾಗಾಗಿ ನಾವು ಮನೆಯಲ್ಲಿ ಯಾವುದೇ ಎಷ್ಟೇ ಥರ ನಾವು ಪೂಜೆ ಮಾಡಿದ್ರೂ ಕೂಡ ಒಂದು ಹೊರಗಡೆ ಸಾರ್ವಜನಿಕ ಸ್ಥಳದಲ್ಲಿ ದೇವರನ್ನು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತೇಳಿದರೆ ಅಲ್ಲಿ ಏನೋ ಒಂದು ವೈಬ್ರೇಷನ್ಸ್ ಇರುತ್ತೆ. ಹಾಗಾಗಿ ಅಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗಾಗಿ ನಾನು ಇವತ್ತಿನ ದಿವಸ ನಾವು ಕಣಿವೆ ಮಾರಮ್ಮನ ದೇವಸ್ಥಾನಕ್ಕೆ ಒಂದು ಹೂಮಾಲೆಯನ್ನು ಕಟ್ಟಿದ್ದೆ. ನಾನು ಆಕೆಗೆ ಅದನ್ನ ಅರ್ಪಣೆ ಮಾಡಿ ಒಂದು ಪೂಜೆಯನ್ನು ಮುಗಿಸ್ಕೊಂಡು ನಾನು ಮುಂದಿನ ಕಾರ್ಯನ ನಿರ್ವಹಿಸೋಣ, ಅಥವಾ ನಮ್ಮ ಮುಂದಿನ ಕೆಲಸ ಏನಿದೆ ಅಂತೇಳ್ಬಿಟ್ಟು ಹೋಗೋಣ ಅಂಥೇಳಿ ಮೊದಲು ತಂದೆ ತಾಯಿ ಮತ್ತು ದೇವರು, ಗುರು ಹಿರಿಯರು ಹಾಗೆ ದೇವತೆ ಅವರನ್ನು ನಾನು ಫಸ್ಟು ಪ್ರಾರ್ಥಿಸ್ಕೊಂಡು ಒಂದು ಪೂಜೆ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ನಾನು ಇವತ್ತು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಹಾಗೆ ದೇವಿಗೂ ಪೂಜೆ ಸಲ್ಲಿಸಿ ಮುಂದಿನ ಕೆಲಸಕ್ಕೆ ನಾವು ಹೊರಟಿದ್ದು. ಮತ್ತು ನಾವು ಇನ್ನೊಂದು ದೇವರ ದರ್ಶನಕ್ಕೆ ಹೊರಡೋರಿದ್ವಿ. ಅಂದರೆ ನಾಯಕನಹಟ್ಟಿ ಸ್ವಾಮಿಗೆ ನಾವು ಒಂದು ಪೂಜೆ ಮಾಡಿಸ್ಬೇಕಾಯಿತು. ಹಾಗೆ ಅಲ್ಲಿ ಒಂದು ನಮ್ಮ ಪರಿಚಯಸ್ಥರ ಒಂದು ಮದುವೆ ಕಾರ್ಯಕ್ರಮವೂ ಕೂಡ ಇತ್ತು. ಅದಕ್ಕೂ ನಾವು ಹೋಗಿ ಬಂದಂಗೆ ಆಗುತ್ತೆ, ದೇವರ ದರ್ಶನ ಕೂಡ ಮಾಡ್ದಂಗೆ ಆಗುತ್ತೆ ಅಂತೇಳಿ 2 in 1 ಅನ್ನೋ ಥರ ನಾವು ಹೊರಟಿದ್ವಿ. ಇವತ್ತು ನಮ್ಮ ಬ್ಯುಸಿ ಲೈಫಲ್ಲಿ ಒಂದೊಂದು ಸ್ನೇಹಿತರಿಗೋಸ್ಕರ ಒಂದು ಟೈಮ್ ಕೊಡಬೇಕಾಗುತ್ತೆ, ದೇವರಿಗೆ ಅಂತ ಒಂದು ಟೈಮ್ ಕೊಡಬೇಕಾಗುತ್ತೆ, ನಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಒಂದೊಂದು ಟೈಮನ್ನು ಕೊಡಬೇಕಾಗುತ್ತೆ. ನಾವು ನಾಯಕನಹಟ್ಟಿಗೆ ನಮ್ಮ ವರ್ಷದಲ್ಲಿ ಒಂದು ಬಾರಿ ನಮ್ಮ ಹೆಸರಿನ ಮೇಲೆ ಒಂದು ರುದ್ರಾಭಿಷೇಕ ನಡೆಯುತ್ತೆ ಸ್ವಾಮಿಗೆ. ಆ ದಿನ ನಾವು ಈ ವರ್ಷ ಅಲ್ಲಿ ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ, ಪ್ರಸಾದ ಮನೆಗೆ ಬಂದಿತ್ತು. ಅದಕ್ಕೋಸ್ಕರ ನಾನು ಈ ದಿನನಾದ್ರೂ ಹೋಗಿ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹಾಗೆ ಪರಿಚಯಸ್ಥರ ಒಂದು ಮದುವೆಯಲ್ಲೂ ಪಾಲ್ಗೊಳ್ಳೋದಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಮ್ಮ ಚಿತ್ರದುರ್ಗದಿಂದ ಅದು ನಾಯಕನಹಟ್ಟಿಗೆ ಕ್ರಮಿಸುವ ಹಾದಿ ಅಂತ ಹೇಳಿದರೆ 29 ಕಿಲೋಮೀಟ್ರಲ್ಲಿದೆ. ತುಂಬ ದಾರಿ ಸುಗಮವಾಗಿದೆ, ಅಂದರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಹೋದಾಗ ಫ್ರೀಯಾಗಿತ್ತು, ರೋಡೆಲ್ಲನ ತುಂಬಾ ಚೆನ್ನಾಗಿತ್ತು. ಬಂದಿದ್ದೇ ಗೊತ್ತಾಗಲಿಲ್ಲ. ಅಂತೂ ಇಂತೂ ನಾವು ನಾಯಕನಹಟ್ಟಿಯ ಪ್ರವೇಶವಂತೂ ಮಾಡಿದ್ವಿ. ಮೊದಲನೇ ಬಾರಿಗೆ ನಾವು ದೇವರ ಸಾನ್ನಿಧ್ಯಕ್ಕೆ ಹೋಗಿ ನಂತರ ಮದುವೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾವು ದೇವಾಲಯಕ್ಕೆ ಹೋದ್ವಿ. ನೋಡ್ತಾ ಇರ್ಬೋದು ನೀವು ಗೋಪುರ. ಫಸ್ಟ್ ನಾನು ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆ. ಮಾಡಿದಷ್ಟು ನೀಡು ಭಿಕ್ಷೆ ಅನ್ನೋ ಒಂದು ತಳಹದಿಯ ಮೇಲೆ ಈ ಸ್ವಾಮಿಯ ದೇವಸ್ಥಾನ ಪ್ರಚಲಿತ ಇದೆ ಅಂತಲೂ ಕೂಡ ಹೇಳ್ಬೋದು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರ ಒಂದು ದೇವಸ್ಥಾನದ ಗೋಪುರ ಇದು. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಆ ಒಂದು ಒಳಗಿನ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಜಾತ್ರೆ ಟೈಮಲ್ಲೆಲ್ಲ ಬಂತಂದರೆ ಇದನ್ನೆಲ್ಲ ಹೇಳೋಕ್ಕೂ ಆಗಲ್ಲ, ತೋರ್ಸೋಕ್ಕಾಗಲ್ಲ. ನೋಡಿ, ಸ್ವಾಮಿ ಗುರು ತಿಪ್ಪೇರುದ್ರ ಸ್ವಾಮಿಯವರು ಇವರು. ಹಾಗೆಯೇ ಬಂದರೆ ಒಂದು ದೊಡ್ಡ ಒಂದು ಪ್ರಾಂಗಣ ಇದೆ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮತ್ತು ಏನಾದರೂ ಏನು ಹೇಳ್ತೀವಲ್ಲ, ದಿಂಡುಳ್ದವ್ರಿಗೆ ಅವರಿಗೆ ಎಲ್ಲನೂ ಆ ದೇವಸ್ಥಾನದ ಸುತ್ತಲೂ ಕೂಡ ದಿಂಡುಳ್ತಾರೆ. ಹಾಗೆ ಕೈ ಕಾಲೆಲ್ಲ ತೊಳೆಯೋದಕ್ಕೆ ಒಂದು ಜಾಗ ಅಂತ ಮಾಡಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಮೊದಲೇ ಇದೆ. ಹಾಗೆ ಟಿಕೆಟ್ ತಗೊಳ್ಳೋರ್ಗೂ ಕೂಡ
ಕಾಯಿ ಹೊಡ್ಸೋರಿಗೆ, ಏನಾದರೂ ಪ್ರಸಾದ ತೊಗೊಳೋರಿಗೆ, ಪ್ರಸಾದ ಚೀಟಿ ಮಾಡಿಸೋರಿಗೆ, ಆಮೇಲೆ ದೇವರ ಸೇವೆ ಮಾಡಿಸೋರಿಗೆ ಪಕ್ಕದಲ್ಲೇ ಒಂದು ಕೌಂಟ್ರು ಕೂಡ ಇದೆ. ಹಾಗೆಯೇ ಒಳಗಡೆ ಹೋದರೆ ಕೂತ್ಕೊಳ್ಳೋಕ್ಕೆ ವಿಶಾಲವಾದ ಒಂದು ದೇವಾಲಯದ ಏನು ಹೇಳ್ತೀವಿ ದೇವಸ್ಥಾನ, ಒಂದು ವಿಶಾಲವಾದ ದೇವಸ್ಥಾನ ಇದೆ. ಇದು ಜಾತ್ರೆ ಟೈಮಲ್ಲೆಲ್ಲ ಬಂದರೆ ಈ ಥರ ಎಲ್ಲ ಕೂರಿಸಲ್ಲ, ತುಂಬ ಜನ ಇರೋದ್ರಿಂದನ. ಹಿಂಗೆ ನಾವು ಸಪ್ರೇಟ್ ದಿನಗಳಲ್ಲೇ ಆದರೆ ಒಂದು ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ದೇವರನ್ನು ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಹೇಳ್ಬೋದು. ಆ ವ್ಯವಸ್ಥೆ ಇದೆ. ಹೆಂಗೆ ಬೇಕಂದರೆ ಮೊದಲೆಲ್ಲ ಹೀಗೆ ಸೀದಾ ಹೋಗ್ಬಿಡ್ತಾಯಿದ್ವಿ ಮಂಗಳಾರತಿಗೆ ಎಲ್ಲನ ದೇವಸ್ಥಾನಕ್ಕೆ. ಆದರೆ ಈಗ ಆ ಥರ ಎಲ್ಲ ಕ್ಯೂ ಅಲ್ಲೇ ಹೋದರೆ ಮಾತ್ರ ಪ್ರಸಾದ ಮತ್ತು ನೈವೇದ್ಯಕ್ಕೆ ಮತ್ತು ನಮಗೆ ತೀರ್ಥ ಪ್ರಸಾದ ಕೊಡೋದಾಗಲಿ ವಿಭೂತಿ ಧರಿಸೋಕ್ಕಾಗಲಿ ಅವಕಾಶ ಇದೆ. ಹಾಗಾಗಿ ನಾವು ಕ್ಯೂ ಅಲ್ಲಿ ಹೋಗಿ ಒಂದು ವಿಭೂತಿ ಧಾರಣೆಯನ್ನು ಮಾಡಿಕೊಂಡ್ವಿ. ವಿಶೇಷವಾಗಿ ಅಂದರೆ ವಿಭೂತಿ ಹಚ್ಕೊಳ್ಳೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲಿಂದ ಮಾಡ್ತಾರೋ ಗೊತ್ತಿಲ್ಲ, ಆ ದೇವಸ್ಥಾನದಲ್ಲಿ ವಿಭೂತಿ ಹಚ್ಕೊಳ್ಳೋದೇ ಒಂದು ಖುಷಿ. ತುಂಬಾ ಚೆನ್ನಾಗಿ ಅಂಟತ್ತೆ ಹಣೆಗೆ. ಹಾಗಾಗಿ ಒಂದು ವಿಭೂತಿಯನ್ನು ಧರಿಸ್ಕೊಂಡು ನಾವು ಸ್ವಾಮಿಯ ಒಂದು ದರ್ಶನಕ್ಕೆ ಹೊರಟ್ವಿ. ನಾವು ಅಲ್ಲಿ ಕಾಯಿ ಹಣ್ಣು ಎಲ್ಲ ತೊಗೊಂಬಂದರೆ ಒಂದು ಕೌಂಟ್ರ್ ಇದೆ, ಅಲ್ಲಿ ಕೊಟ್ಟರೆ ಅವರು ಅಲ್ಲಿ ಪಾದಗಳಂತ ಇದ್ದಾವೆ, ಆ ಪಾದಕ್ಕೆ ಮುಟ್ಟಿಸಿ ನಮಗೆ ನೈವೇದ್ಯವನ್ನು ಮಾಡಿಕೊಡ್ತಾರೆ. ಹಾಗೆಯೇ ಎಲ್ಲರೂ ಕೂಡ ತೀರ್ಥ ಎಲ್ಲ ತೊಗೊಂಡ್ವಿ. ಇವತ್ತಿನ ಅಲಂಕಾರ ಈ ರೀತಿಯಾಗಿತ್ತು. ಶುಕ್ರವಾರದ ದಿನದ ತಿಪ್ಪೇಸ್ವಾಮಿಯವರ ಅಲಂಕಾರ ಈ ರೀತಿಯಾಗಿ ಮಾಡಿದರು. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಪ್ರದಕ್ಷಿಣೆ ಮಾಡ್ಕೊಂಡು ಬರೋಣ ದೇವರಿಗೆ ಅಂತೇಳ್ಬಿಟ್ಟು ಹೊರಟ್ವಿ. ಸ್ವಲ್ಪ ಹೊತ್ತು ಆ ಒಂದು ದೇವಸ್ಥಾನದ ಮುಂದೆ ಏನು ಅಂಗಳ ಇದೆಯಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಕೂರೋಣ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಕುಂತ್ವಿ. ಈ ಒಂದು ಗೋಪುರ ಉಲ್ಟಾ ಇದೆ, ಇದು ಪದ್ಮ. ಅದನ್ನು ಚಿಕ್ಕ ಮಕ್ಕಳವ್ರು ಇದ್ದಾಗ ನಾವು ಮುಟ್ಟಿಸ್ತಾ ಇದ್ವಿ, ಮಕ್ಕಳಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡಿಸ್ತಾ ಇದ್ವಿ. ಚಿಕ್ಕ ಮಕ್ಕಳಿದ್ದಾಗ ಎತ್ತಿ ಎತ್ತಿ ಆ ಗೋಪುರವನ್ನು ಮುಟ್ಟಿಸ್ತಾ ಇದ್ವಿ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲಿ ದೇವ್ರು ಕೂರಿಸೋ ಅಂಥ ಪಲ್ಲಕ್ಕಿ ಎಲ್ಲ ಇದೆ. ತುಂಬ ಜನಗಳು ಕೂಡ ಆಗ್ತಾ ಬಂದರು. ಹಾಗೆಯೇ ಒಂದು ಫೋಟೋ ಇರಲಿ ಅಂತ ಹೇಳಿ ಕೂಡ ನಾವಲ್ಲಿ ಕೂತ್ಕೊಂಡಾಗ ಒಂದು ಫೋಟೋನೂ ಕೂಡ ತೊಗೊಂಡ್ವಿ. ಹಾಗೆಯೇ ಒಂದು ಪ್ರದಕ್ಷಿಣೆ ಕೂಡ ಹಾಕೋಣ. ನಾವು ಅಭಿಷೇಕ ಮಂಟಪ ಅಂತಲೇ ಬೇರೆ ಇದೆ. ಪ್ರತಿದಿನ ಇಷ್ಟು ಜನ ಅಂತೇಳಿ ಮೊದಲೆಲ್ಲ ಒಬ್ಬೊಬ್ಬರಿಗೆ ಸಿಂಗಲ್ಲಾಗಿ ಮಾಡೋರು. ಈ 24-23 ವರ್ಷದ ಇಂಚೆ ಇವಾಗ ತುಂಬ ಜನ ಭಕ್ತರಾಗಿರೋದ್ರಿಂದ ಅಭಿಷೇಕಕ್ಕೆ ತುಂಬ ಜನ ದುಡ್ಡನ್ನು ಕಟ್ಟಿರ್ತಾರೆ. ಹಾಗಾಗಿ ಒಂದಿನಕ್ಕೆ 50 ಜನ 100 ಜನ ಈ ಥರ ಹೆಸ್ರುಗಳು ತೊಗೊಂಡು ಅವ್ರ ಹೆಸ್ರ ಮೇಲೆ ಅವ್ರು ಬರಲಿ ಬಿಡಲಿ, ಅವ್ರ ಹೆಸ್ರ ಮೇಲೆ ಒಂದು ರುದ್ರಾಭಿಷೇಕ ಅಂತ ನಡೆಯುತ್ತೆ. ಅದರ ಪ್ರಸಾದ ಹೋದರೆ ತೊಗೊಂಬರ್ಬೋದು, ಇಲ್ಲ ಅಂದರೆ ನಮಗೆ ಪೋಸ್ಟಲ್ಲಿ ಪ್ರಸಾದ ಬರುತ್ತೆ. ಹಾಗೆ ನಮಗೆ ಈ ವರ್ಷವೂ ಕೂಡ ಬಂದಿತ್ತು. ಆದ ಕಾರಣ ಇವತ್ತು ಒಂದು ದಿವಸ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ. ಅಭಿಷೇಕ ಮಂಟಪ ಲಾಕ್ ಮಾಡ್ತಾರೆ 10:30 ಅನ್ನೋ ಅಷ್ಟೊತ್ತಿಗೆ. ಅದು ಲಾಕ್ ಆಗುತ್ತೆ. ನಾವು ಹೇಳಿ ತೆಗಿಸ್ಬೋದಿತ್ತು, ಆದರೆ ನಮಗೆ ಸಮಯದ ಅಭಾವ ಇರೋದ್ರಿಂದ ನಾನು ಅದನ್ನು ತೆಗಿಸ್ಲಿಲ್ಲ. ಹಾಗೆ ನೋಡಿ ಇನ್ನೇನು ನೆಕ್ಸ್ಟ್ ಜಾತ್ರೆ ಹತ್ರದಲ್ಲಿರೋದ್ರಿಂದ ದೇವರಿಗೆಲ್ಲನ ಮತ್ತೆ ಮರು ಅಲಂಕಾರ ಮಾಡ್ತಾಯಿದ್ದಾರೆ. ಎಲ್ಲ ಪೇಂಟ್ ಎಲ್ಲ ನಡೀತಾ ಇತ್ತು. ಶುದ್ಧತೆ ಕಾರ್ಯ ಎಲ್ಲನ ಆಗ್ಲೇ ಶುರು ಮಾಡಿಕೊಂಡಿದ್ರು. ಎಲ್ಲನೂ ಕೂಡ ಒಂದು ವಿಡಿಯೋ ಇರಲಿ ಅಂತೇಳ್ಬಿಟ್ಟು ಒಂದು ಮಾಡಿದೆ ನಿಮಗೆ. ಇಲ್ಲಿ ನಮ್ಮ ಏರಿಯಾದವ್ರಿಗಾದರೆ ನಾಯಕನಹಟ್ಟಿ ಬಗ್ಗೆ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಹೊರಗಿನವ್ರು ನೋಡೋರ್ಗಾದರೆ ಅದ್ರ ಬಗ್ಗೆ ಒಂದು ಮಾಹಿತಿ ಇರಲಿ ಅಂತ ಹಾಗೆ ನಾವು ಬಂದು ಹೊರಗೆ ಒಂದೊಂದು ಫೋಟೋನೂ ಕೂಡ ತಗೊಂಡ್ವಿ. ಹಾಗೆಯೇ ಈ ವರ್ಷದ ರಥೋತ್ಸವದ ದಿನ ಮತ್ತು ದಿನಾಂಕವನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಈ ದಿನ ನಡೆಯುತ್ತೆ ರಥೋತ್ಸವ ಸ್ವಾಮಿಯವ್ರದ್ದು ಅಂತಲೂ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಮತ್ತೆ ಸಿಗೋಣ.